ಕನ್ನಡಿಗರು ಶಾಂತವಾಗಿದ್ದಾರೆ ಅಂದರೆ ಸುಮ್ಮನಿದ್ದಾರೆ ಅಂತಲ್ಲ ಗುರು, ಎದ್ದು ನಿಂತರೆ ಇಡೀ ಜಗತ್ತೇ ಸೈಡ್ಗೆ ನಿಲ್ಲಬೇಕು. ಕೇವಲ ಒಂದು ಪ್ರೀ ರಿಲೀಸ್ ಇವೆಂಟ್ ಮೂಲಕ ತೆಲುಗು ರಾಜ್ಯಗಳನ್ನು ಶೇಕ್ ಮಾಡ್ತಿರೋ ಏಕೈಕ ನಟ ಅಂದರೆ ಅದು ನಮ್ಮ ಯಶ್ ಬಾಸ್. ಹೌದು, ಹೈದರಾಬಾದ್ನಲ್ಲಿ ಟಾಕ್ಸಿಕ್ ಮಾಡ್ತಿರೋ ಆ ಅಬ್ಬರ, ಆ ಈವೆಂಟ್ ಪ್ಲಾನ್ ನೋಡ್ತಿದ್ರೆ ಪ್ರತಿ ಕನ್ನಡಿಗನ ಕಾಲರ್ ತಾನಾಗಿಯೇ ಮೇಲೆ ಏರುತ್ತೆ. ಏನದು ಮ್ಯಾಟ್ರು, ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಬನ್ನಿ. ಪ್ರೀ ರಿಲೀಸ್ ಈವೆಂಟ್ ಅಂದರೆ ಹೀಗಿರಬೇಕು ಗುರು. ಹೈದರಾಬಾದ್ನ ಧೂಳಪಲ್ಲಿಯಲ್ಲಿರೋ ಮಲ್ಲಾರೆಡ್ಡಿ ಯೂನಿವರ್ಸಿಟಿ ಗ್ರೌಂಡ್ಸ್ ಇದೆಯಲ್ಲ, ಇಲ್ಲಿ ಇವತ್ತು ಸಾಯಂಕಾಲ 5 ಗಂಟೆಗೆ ಮಸ್ತ್ ಬಿಗ್ ಪ್ಲಾನ್ ರೆಡಿಯಾಗಿದೆ. ನಮ್ಮ ಸೌತ್ ಇಂಡಿಯಾದ ಫೇಮಸ್ ಈವೆಂಟ್ ಮ್ಯಾನೇಜರ್ ಶ್ರೇಯಸ್ ಮೀಡಿಯಾದವರು ಈ ಪ್ರೋಗ್ರಾಮ್ ಮಾಡ್ತಿದ್ದಾರೆ. ಸ್ಟೇಜ್ ಅಂತೂ ಫುಲ್ ಗ್ರ್ಯಾಂಡಾಗಿ ಸೆಟ್ ಹಾಕಿದ್ದಾರೆ. ಕಟೌಟ್ಗಳು ತಲೆ ಎತ್ತಿ ನಿಂತಿದೆ ಯಶ್ ಅವ್ರದ್ದು. ಟಾಲಿವುಡ್ನ ದೊಡ್ಡ ದೊಡ್ಡ ಸ್ಟಾರ್ಸ್ ಎಲ್ಲ ಈ ಇವೆಂಟ್ಗೆ ಗೆಸ್ಟ್ ಆಗಿ ಬರ್ತಿದ್ದಾರೆ ಅನ್ನೋ ಟಾಕ್ ಇದೆ. ಅಂದರೆ ಇವತ್ತು ನೈಟ್ ಹೈದರಾಬಾದ್ ಫುಲ್ ಲಾಕ್ ಆಗೋದು ಗ್ಯಾರಂಟಿ. ಇದರಿಂದ ಯಶ್ ಬಾಸ್ ಕ್ರೇಜ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದೆ. ಹೈದರಾಬಾದ್ ರಸ್ತೆಗಳೆಲ್ಲ ಈಗಾಗಲೇ ಬ್ಲ್ಯಾಕ್ ಆಗೋ ರೇಂಜ್ಗೆ ಫ್ಯಾನ್ಸ್ ಮುಗಿಬೀಳ್ತಿದ್ದಾರೆ ಅನ್ನೋ ರಿಪೋರ್ಟ್ ಬರ್ತಿದೆ. ಇನ್ನು KGF 2 ಆದಮೇಲೆ ತೆಲುಗು ಜನರಿಗೆ ಯಶ್ ಅಂದರೆ ಒಂಥರ ಕ್ರೇಜ್. ಅದಕ್ಕೆ ಅಲ್ಲಿನ ಥಿಯೇಟರ್ ಓನರ್ಸ್ ಈಗಾಗಲೇ ಮುಂಜಾನೆ 6 ಗಂಟೆಗೆ ಶೋಗೆ ಪರ್ಮಿಷನ್ ಕೇಳ್ತಿದ್ದಾರೆ. ಇನ್ನು ಟಿಕೆಟ್ ರೇಟ್ಸ್ ಕೂಡ 500 ರೂಪಾಯಿಂದ 600 ರೂಪಾಯಿವರೆಗೂ ಇಡೋಕ್ಕೆ ಪ್ಲಾನ್ ನಡೀತಿದೆ. ಅಂದರೆ ಯಶ್ ಅವರ ರೇಂಜ್ ಏನು ಅಂತ ನೀವೇ ಯೋಚನೆ ಮಾಡಿ. ಇದು ಬರೀ ಐಫಲ್ಲ ಗುರು, ಬಾಕ್ಸ್ ಆಫೀಸ್ ಸುನಾಮಿ. ಅಣ್ಣವರು ಒಂದು ಮಾತು ಹೇಳ್ತಿದ್ರು, ಕನ್ನಡಿಗರು ಶಾಂತವಾಗಿರ್ತಾರೆ, ಆದರೆ ಎದ್ದು ನಿಂತರೆ ಇಡೀ ಪ್ರಪಂಚನೇ ತೆಲುಗು ನೋಡಬೇಕು, ಆ ಥರ ಕೆಲಸ ಮಾಡ್ತಾರೆ ಅಂತ. ಈಗ ಯಶ್ ಬಾಸ್ ಇಡೀ ಗ್ಲೋಬಲ್ ಲೆವೆಲ್ನಲ್ಲಿ ಆ ಸೌಂಡ್ ಮಾಡೋಕ್ಕೆ ಬರ್ತಿದ್ದಾರೆ. ಇನ್ನು ನಿಮ್ಮ ಪ್ರಕಾರ ಟಾಕ್ಸಿಕ್ ಸಿನಿಮಾ ಮೊದಲನೇ ದಿನ ಎಷ್ಟು ಕಲೆಕ್ಷನ್ ಮಾಡ್ಬೋದು ಕಾಮೆಂಟ್ ಮಾಡಿ.